Hello friends, I myself Ravindra Sharma TV, working as associate professor in the subject of history at Government First Grade Women's College, Tumkur. Now I am going to present a video on Karnataka Maharashtra border disputes. After 200 years of colonial rule, India got independence on 15th August 1947. Then the cry for linguistic states gained momentum. On the basis of the States Reorganization Act of 1956, linguistic states including Karnataka formed. This incident marks the beginning of border disputes, including Karnataka Maharashtra border disputes. Well, ನಮಗೆ ಗೊತ್ತಿದೆ ನಮ್ಮ ದೇಶ ಯುರೋಪಿಯನ್ನರ ಅದರಲ್ಲೂ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯ ಭಾಗವಾಗಿ ಮಾರ್ಪಟ್ಟಿತ್ತು. ಭಾರತ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಾಳಾಗಿ ಮಾರ್ಪಟ್ಟಿತ್ತು. 200 ವರ್ಷಗಳ ಈ ಸಾಮ್ರಾಜ್ಯಶಾಹಿ ನೀತಿಯ ಭಾಗವಾಗಿದ್ದ ಭಾರತ 1947ನೇ ವರ್ಷದ ಆಗಸ್ಟ್ ತಿಂಗಳ 15ನೇ ತಾರೀಕು ಸ್ವಾತಂತ್ರ್ಯವನ್ನ ಪಡ್ಕೊಂತು ಅನ್ನೋದು ಗೊತ್ತಿದೆ. ಅದಾದ ಬಳಿಕ ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯ ಕೂಗು ತೀವ್ರತೆಯನ್ನು ಪಡ್ಕೊಳ್ತಾ ಹೋಯಿತು. ಪ್ರತ್ಯೇಕ ರಾಜ್ಯದ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗಿದ್ದನ್ನ ನಾವು ಗಮನಿಸಬಹುದು. ಭಾಷಾವಾರು ಪ್ರಾಂತ್ಯ ರಚನೆಗೆ ಹಲವಾರು ಒತ್ತಡಗಳ ನಡುವೆ ಅವತ್ತಿದ್ದಂತಹ ಸರ್ಕಾರ, ನೆಹರು ಸರ್ಕಾರ, ಹಲವಾರು ಸಮಿತಿಗಳನ್ನು ಸಹ ರಚನೆ ಮಾಡಿತು. ಪ್ರಧಾನವಾಗಿ ಜೆವಿಪಿ ಸಮಿತಿ ರಚನೆಯಾಗಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತೆ ಪಟ್ಟಾಭಿ ಸೀತಾರಾಮಯ್ಯ ಸಮಿತಿ ರಚನೆಯಾಗಿ ಅದು ಭಾಷಾವಾರು ಪ್ರಾಂತ್ಯ ರಚನೆ ಬೇಕಿಲ್ಲ ಅನ್ನೋ ಮಾತನ್ನ ಹೇಳಿತು. ಆದ್ರೆ 1953ರಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ನಿರಶನ ವ್ರತವನ್ನ ಕೈಗೊಂಡು ತಮ್ಮ ಜೀವ ಸಮರ್ಪಣೆಯನ್ನ ಮಾಡಿದ ಬಳಿಕ ಆಂಧ್ರ ಪ್ರಾಂತ್ಯ ಅಂತಕ್ಕಂಥದ್ದು ರಚನೆಯಾಯಿತು. ಆನಂತರ ಉಳಿದ ಪ್ರಾಂತ್ಯಗಳಲ್ಲೂ ಹೋರಾಟ ತೀವ್ರವಾಗ್ತಾ ಹೋಯಿತು. ಹಾಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದನ್ನ ಕಾಣ್ತೀವಿ, ಫಜಲ್ ಅಲಿ ಸಮಿತಿ ಅಂತ ಹೇಳಿ. ಈ ಫಜಲ್ ಅಲಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯ ಒಂದು ಕಾಯಿದೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿದ್ದನ್ನ ನಾವು ಕಾಣ್ತೀವಿ. ಈ ಭಾಷಾವಾರು ಪ್ರಾಂತ್ಯ ರಚನೆಯ ಕಾಯ್ದೆಯ ಅನುಗುಣವಾಗಿಯೇ ಹಲವಾರು ರಾಜ್ಯಗಳು ಸ್ವತಂತ್ರ ಅಸ್ತಿತ್ವವನ್ನು ಪಡ್ಕೊಳ್ತಾ ಹೋದ್ವು. ಭಾಷಾವಾರು ಆಧಾರದ ರಾಜ್ಯಗಳು ನಿರ್ಮಾಣವಾಗ್ತಾ ಹೋಗಿದ್ದನ್ನ ನಾವು ಕಾಣ್ತೀವಿ. ಅಂತಹದೇ ಭಾಷಾವಾರು ಪ್ರಾಂತ್ಯವಾಗಿ ಕರ್ನಾಟಕ ಅವತ್ತಿನ ಕಾಲದಲ್ಲಿ ವಿಶಾಲ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಇದು ಗಡಿ ಸಮಸ್ಯೆಗಳಿಗೆ, ಗಡಿ ವಿವಾದಗಳಿಗೆ ದಾರಿಯನ್ನು ಸಹ ಮಾಡಿಕೊಟ್ಟಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ನಾವೀಗ ಚಿತ್ರದಲ್ಲಿ ನೋಡ್ತಾ ಇರೋದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಐತಿಹಾಸಿಕ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಚಾಲುಕ್ಯ ಸಾಮ್ರಾಜ್ಯದ ಭಾಗವನ್ನ ಗಮನಿಸ್ತಾ ಇದ್ದೀವಿ. ಇದು ಚಾಲುಕ್ಯ ಅಷ್ಟೇ ಅಲ್ಲ, ಬಾದಾಮಿ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣಿಯ ಚಾಲುಕ್ಯರು, ಈ ಕಾಲಮಾನಗಳಲ್ಲಿ ವಿಶಾಲವಾಗಿದ್ದ ಕರ್ನಾಟಕದ ಒಂದು ಭೌಗೋಳಿಕ ಚಿತ್ರಣವನ್ನ ಕೊಡ್ತಾ ಇರತಕ್ಕಂಥದ್ದು. ನೋಡಿ, ಪರಿಪೂರ್ಣವಾಗಿ ಮಹಾರಾಷ್ಟ್ರ, ಗುಜರಾತಿನ ಕೆಲವು ಭಾಗಗಳು, ಮಧ್ಯಪ್ರದೇಶದ ಭಾಗ, ಇವತ್ತಿನ ಛತ್ತೀಸ್ಗಢದ ಒಂದಷ್ಟು ಭಾಗಗಳು, ತೆಲಂಗಾಣ, ಆಂಧ್ರದ ಭಾಗ, ತಮಿಳುನಾಡಿನ ಭಾಗ ಮತ್ತೆ ಕೇರಳದ ಸ್ವಲ್ಪ ಭಾಗ, ಇವೆಲ್ಲವನ್ನ ಪರಿಪೂರ್ಣ ಕರ್ನಾಟಕ ಮತ್ತೆ ಪರಿಪೂರ್ಣ ಗೋವಾ, ಇಷ್ಟೆಲ್ಲವನ್ನ ಒಳಗೊಂಡಿದ್ದಂತಹ ವಿಶಾಲ ರಾಜ್ಯವಾಗಿತ್ತು ಕರ್ನಾಟಕ ಚಾಳುಕ್ಯರ ಕಾಲಮಾನದಲ್ಲಿ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಅತಿ ಹೆಚ್ಚಿನ ಭೌಗೋಳಿಕ ಭಾಗವಾಗಿ ಕಾರಣವಾಗಿರ್ತಕ್ಕಂಥದ್ದು ಈ ಬೆಳಗಾವಿ ಜಿಲ್ಲಾ ಭಾಗವನ್ನ ನಾವು ಗಮನಿಸ್ತಾ ಇದ್ವಿ. ವೆಲ್, ಇನ್ನ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ, Belagavi historically has been a part of Karnataka and has seen many dynastics, that is Kadambas of Banvasi, Chalukyas of Badami, Rashtrakutas of Manyakheta, Chalukyas of Kalyani, Kalachuris of Kalyani and Yadavas of Devagiri ruling over this area. There are numerous Kannada inscriptions of the above said dynasties. ಅಂದ್ರೆ ಈ ಬೆಳಗಾವಿ ಅಥವಾ ಗಡಿ ವಿವಾದದ ಪ್ರದೇಶ ಏನಿದೆ ಅದು ಕರ್ನಾಟಕದ ಭಾಗವೇ ಆಗಿತ್ತು. ಐತಿಹಾಸಿಕ ಕಾಲಮಾನದಿಂದ ಹಲವಾರು ರಾಜ್ಯ ಸಾಮ್ರಾಜ್ಯಗಳು ಆ ಪ್ರದೇಶವನ್ನ ತಮ್ಮ
ಆಳ್ವಿಕೆಯಲ್ಲಿ ಇಟ್ಕೊಂಡಿದ್ದನ್ನ ಕರ್ನಾಟಕದ ರಾಜಮನೆತನಗಳು ಆಳಿದ್ದನ್ನ ಕಾಣ್ತೀವಿ. ಬನವಾಸಿಯ ಕದಂಬರು, ಬಾದಾಮಿ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಲ್ಯಾಣಿ ಕರಚೋರಿಗಳು, ದೇವಗಿರಿಯ ಯಾದವರು ಸಹ ಕನ್ನಡ ರಾಜಮನೆತನವೇ. ಇವರೆಲ್ಲರೂ ಸಹ ಈ ಪ್ರದೇಶವನ್ನ ತಮ್ಮ ಅಂಕಿತದಲ್ಲಿ ತಮ್ಮ ಆಡಳಿತಕ್ಕೆ ಪಡಿಸ್ಕೊಂಡಿದ್ರು. ಅದು ಕರ್ನಾಟಕದ ಭಾಗ, ಕರ್ನಾಟಕ ಸಾಮ್ರಾಜ್ಯದ ಭಾಗ ಅಂತಲೇ ಅನ್ನಿಸ್ಕೊಂಡಿತ್ತು. ಈ ಪ್ರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಶಾಸನಗಳನ್ನ ಸಹ ನಾವು ಗಮನಿಸ್ತಾ ಹೋಗಬಹುದು. ಆದರೆ ಕಾಲ ಬದಲಾದ ಹಾಗೆ 18ನೇ ಶತಮಾನದಲ್ಲಿ ಈ ಉತ್ತರ ಕರ್ನಾಟಕದ ಭಾಗಗಳು ಮರಾಠ ಪೇಶ್ವೆಗಳ ಹಿಡಿತಕ್ಕೆ ಬಂದ್ವು. ಆಗಿನಿಂದ ಇದನ್ನ ಸದರನ್ ಮರಾಠ ಕಂಟ್ರಿ, ದಕ್ಷಿಣ ಮರಾಠ ಪ್ರಾಂತ್ಯ ಅಂತ ಹೇಳಿ ಕರಿತಾ ಹೋಗಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಮರಾಠಿ ಅಧಿಕೃತ ದಾಖಲೆಗಳಲ್ಲಿ ಈ ಭಾಗವನ್ನ ಕರ್ನಾಟಕ ಪ್ರಾಂತ ಅಂತ ಹೇಳಿ ಕರೆದಿದ್ದನ್ನ ಕಾಣ್ತೀವಿ. ಕೊಲ್ಹಾಪುರದಲ್ಲಿ ಇದ್ದಂತಹ ಪೊಲಿಟಿಕಲ್ ಏಜೆಂಟ್ ಏನಿದ್ರು ಅವನ್ನ ದಕ್ಷಿಣ ಮರಾಠ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ ಅಂತ ಕರಿತಾ ಇರಲಿಲ್ಲ, ಕರವೀರ ಇಲಾಖಾ ಆಫ್ ಕರ್ನಾಟಕ ಪ್ರಾಂತ್ಯದ ಮುಖ್ಯಸ್ಥ ಅಂತ ಹೇಳಿ ಕರಿತಾ ಇದ್ದಿದ್ದನ್ನ ನಾವು ಕಾಣ್ತೀವಿ. In 18th century, Northern Karnataka became part of Maratha Empire and was called the Southern Maratha country. Even in the Marathi official correspondence, the political agent of Kolhapur was always addressed not of the Dakshina Maharashtra but of the Karavira Ilakha of the Karnataka Prant. According to the 1881 linguistic census, the total population of Belgaum district was 8,64,014. Of this, 5,56,397 were Kannada speakers, comprising 64.39%, while 2,25,008 were, or 26.06% spoke Marathi. ನಾವು ಇಲ್ಲಿ 1881ನೇ ವರ್ಷದ ಜನಗಣತಿಯ ಅಂಕಿಅಂಶಗಳನ್ನ ಗಮನಿಸ್ತಾ ಇದ್ದೀವಿ. ಆ ಅಂಕಿಅಂಶಗಳು ತೋರಿಸ್ತಕ್ಕಂಥ ರೀತಿಯಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ ಅವತ್ತಿನ ಒಟ್ಟಾರೆ ಜನಸಂಖ್ಯೆ ಇದ್ದದ್ದು 8,64,000. ಅದರಲ್ಲಿ 5,56,397 ಅಂತ ಹೇಳಿದ್ರೆ 64.39% ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತಹ ಸಮುದಾಯವೇ ಇದ್ದದ್ದು. ಕೇವಲ 2,25,000 ಅರ್ಥಾತ್ 26.04% ಮಾತ್ರ ಮರಾಠಿ ಭಾಷೆಯನ್ನು ಮಾತನಾಡ್ತಕ್ಕಂಥ ಮರಾಠಿ ಭಾಷಿಕರು ಬೆಳಗಾವಿ ಪ್ರದೇಶದಲ್ಲಿ ಇದ್ದಿದ್ದನ್ನ ನಾವು ಕಾಣಬಹುದು. ಹಾಗೇನೆ ನಾವು ಗಮನಿಸ್ತಾ ಹೋಗ್ತೀವಿ, ಆ ಸೆನ್ಸಸ್ ನಲ್ಲೇ ಗಮನಿಸ್ತಾ ಹೋಗ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಈ ಮರಾಠಿ ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಬಹುತೇಕವಾಗಿ ಬೆಳಗಾವಿ ಜಿಲ್ಲೆಯಿಂದ ಹೊರಗೆ ಹುಟ್ಟಿದಂತಹ ಸಮುದಾಯದವರು, ಹೊರಗೆ ಹುಟ್ಟಿದಂತಹ ಜನತೆ. ಆದ್ರೆ ಅವರು ಬೆಳಗಾವಿ ಪ್ರದೇಶಕ್ಕೆ ವಲಸೆ ಬಂದಂಥವ್ರು ಅಂತಕ್ಕಂಥ ಅಂಶವನ್ನ ಸೆನ್ಸಸ್ ನಲ್ಲೇ ನಮೂದು ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನ ಬೆಳಗಾವಿ ನಗರದ ಅಧಿಕೃತ ದಾಖಲೆಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಬಹುಸಂಖ್ಯಾತ ಭೂಪ್ರದೇಶ ಜಮೀನುಗಳು, ಬಹುತೇಕ ಜಮೀನುಗಳು ಕನ್ನಡಿಗರ ಅಧೀನದಲ್ಲೇ ಇದ್ದಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಕೃಷಿ ಭೂಮಿ, ಇತರ ಭೂಮಿ, ಹಾಗೇನೆ ಎಲ್ಲ ಅಧಿಕೃತ ದಾಖಲೆಗಳು ಸಹ ಮಾಮಲತ್ದಾರ್ ಮತ್ತೆ ಕಲೆಕ್ಟರ್ ಅವರ ಕಚೇರಿಗಳಲ್ಲಿ ಇರ್ತಕ್ಕಂಥ ದಾಖಲೆಗಳು ಅವತ್ತಿನ ಕಾಲದಲ್ಲಿ ಕನ್ನಡದಲ್ಲೇ ಬರೆಯಲ್ಪಟ್ಟಂತಹ ಅಂಶವನ್ನ ನಾವು ಗಮನಿಸಬಹುದು. ಇದು ಆ ಪ್ರದೇಶ ಪರಿಪೂರ್ಣ ಕನ್ನಡದ ಪ್ರದೇಶ ಅನ್ನೋದನ್ನ ಸೂಚಿಸುತ್ತೆ. Further, the census notes that the Marathi speakers were mostly born outside of Belgaum, indicating a significant migration in the previous decades. From the records of rights of Belgaum city, it is seen that a majority of the lands belonging to Kannadigas, all the original records in the office of the Mamlatdar and collector are in Kannada. John Faithful Fleet, in his book The Dynasties of the Canaries district of the Bombay Presidency, written in 1894, clearly mentions that Belgavi, Vijaypura, Dharwad, Sholapur, Bidar were Kannada speaking areas. ನಾವಿಲ್ಲಿ ಗಮನಿಸ್ತಾ ಇದ್ವಿ, ಬಹುದೊಡ್ಡ ವಿದ್ವಾಂಸರು ಜಾನ್ ಫೈತ್ಫುಲ್ ಫ್ಲೀಟ್. ಕರ್ನಾಟಕ ಎಂದಿಗೂ ಮರೆಯದಂತಹ ವಿದೇಶಿ ಹೆಸರುಗಳಲ್ಲಿ ಜಾನ್ ಫೈತ್ಫುಲ್ ಫ್ಲೀಟ್, JF ಫ್ಲೀಟ್ ಮತ್ತು BL ರೈಸ್ ಅವರು ಅತ್ಯಂತ ಪ್ರಮುಖರು. ರೆವರೆಂಡ್ ಕಿಟ್ಟಲ್, ಹಾಗೇನೆ ಇವರು ಸಹ
ದೊಡ್ಡ ಕೊಡುಗೆ ಕೊಟ್ಟರು ಕರ್ನಾಟಕಕ್ಕೆ, ಕನ್ನಡಕ್ಕೆ. ಬಾಂಬೆ ಪ್ರದೇಶದಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದವರು ಜಾನ್ ಫೇತ್ಫುಲ್ ಫ್ಲೀಟ್ ಅವರು. ಅವರು ದ ಡೈನಾಸ್ಟೀಸ್ ಆಫ್ ದಿ ಕ್ಯಾನ್ರಸ್ ಡಿಸ್ಟ್ರಿಕ್ಟ್ ಆಫ್ ದಿ ಬಾಂಬೆ ಪ್ರೆಸಿಡೆನ್ಸಿ ಅಂತಕ್ಕಂತಹ ಪುಸ್ತಕವನ್ನ 1894ರಲ್ಲಿ ಪ್ರಕಟಿಸಿದ್ದಾರೆ. ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅವರು ನಮೂದಿಸಿದರೆ ಬೆಳಗಾವಿ, ವಿಜಯಪುರ, ಧಾರವಾಡ, ಶೋಲಾಪುರ, ಬೀದರ್ ಈ ಪ್ರದೇಶಗಳೆಲ್ಲವೂ ಪರಿಪೂರ್ಣವಾಗಿ ಕನ್ನಡ ಭಾಷಿಕರ ಪ್ರದೇಶಗಳು ಅಂತಕ್ಕಂಥ ವಿಚಾರವನ್ನ 1921ನೇ ವರ್ಷದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಗೊತ್ತುವಳಿಯನ್ನ ಅಂಗೀಕಾರ ಮಾಡಿದಂತಹ ಅಂಶವನ್ನ ಗಮನಿಸ್ತೀವಿ. ಇದು ಭಾಷಾವಾರು ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶ. ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಬ್ರಿಟನ್ನಿನ ಅಥವಾ ಬ್ರಿಟಿಷರ ಆಡಳಿತದ ಕಾಲಾವಧಿನಲ್ಲಿ ಗಡಿಗಳನ್ನ ಅವೈಜ್ಞಾನಿಕವಾದಂತಹ ರೀತಿಯಲ್ಲಿ, ಅತಾರ್ಕಿಕವಾದಂತಹ ರೀತಿಯಲ್ಲಿ ರೂಪಿಸ್ಕೊಂಡಿದ್ದಾರೆ. ಇದು ಸರಿಯಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿರೋದನ್ನ ಕಾಣ್ತೀವಿ. ಹಾಗೇನೆ 1924ನೇ ವರ್ಷದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿನಲ್ಲಿ ನಡೀತು. ಆ ಅಧಿವೇಶನದ ಅಧ್ಯಕ್ಷತೆಯನ್ನ ನಮಗೆಲ್ಲ ತಿಳಿದಿರೋ ಹಾಗೆ ಮಹಾತ್ಮ ಗಾಂಧೀಜಿಯವರೇ ವಹಿಸಿಕೊಂಡಿದ್ರು. ಆ ಅಧಿವೇಶನದಲ್ಲಿ ಹಲವಾರು ಮಂದಿ ಮರಾಠಿ ನಾಯಕರು ಭಾಗವಹಿಸಿದ್ರು. NC ಕೇಳ್ಕರ್ ಅಂತ ದೊಡ್ಡ ನಾಯಕರಿಂದ ಹಿಡಿದು. ಆದ್ರೆ ಯಾವ ನಾಯಕರು ಸಹ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು, ಬೆಳಗಾವಿಯನ್ನ ಮಹಾರಾಷ್ಟ್ರದಲ್ಲಿ ಸೇರಿಸಬೇಕು ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಲಿಲ್ಲ. ಈ ವಿಚಾರಗಳು ಬೆಳಗಾವಿ ಕರ್ನಾಟಕದ್ದು, ಕರ್ನಾಟಕಕ್ಕೆ ಭಾಗಕ್ಕೆ ಸೇರಿರ್ತಕ್ಕಂಥದ್ದು ಅನ್ನೋದನ್ನ ಸ್ಪಷ್ಟಪಡಿಸ್ತಕ್ಕಂಥದ್ದು. ವೆಲ್, in 1921, Indian National Congress passed a resolution for linguistic states as the geographical limits of provinces in British India were made without any logic. In 1924, the AICC session was held in Belagavi. It was presided over by Mahatma Gandhi ji. Not a single leader from Maharashtra, including NC Kelkar, demanded that it be part of Maharashtra. India got independence on 15th August 1947. In 1948, the Belagavi municipality requested that the district, having a predominantly Marathi-speaking population, be incorporated into the proposed Maharashtra state. The Maharashtra Ekikarana Samiti (MES) came into being in 1948 for the sole purpose of getting Belagavi into Maharashtra. ನಾವಿಲ್ಲಿ ಗಮನಿಸ್ತಾ ಇದ್ವಿ. 1947ನೇ ವರ್ಷದ ಆಗಸ್ಟ್ 15ನೇ ತಾರೀಕು ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಂತು. ಮರು ವರ್ಷ ಅಂದ್ರೆ 1948ರಲ್ಲಿ ಬೆಳಗಾವಿಯಲ್ಲಿ ಇದ್ದಂತಹ ಒಂದು ನಗರ ಸಭೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರವನ್ನ ಅದು ಕೋರ್ಕೊಂತು. ಏನಂತ ಅಂತ ಹೇಳಿದ್ರೆ, ಬಹುತೇಕ ಮರಾಠಿ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನತೆ ಇರತಕ್ಕಂತಹ ಬೆಳಗಾವಿ ಪ್ರದೇಶವನ್ನ ರೂಪಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದಲ್ಲಿ, ಪ್ರಪೋಸ್ಡ್ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಸೇರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನ, ಗೊತ್ತುವಳಿಯನ್ನ ಅದು ಅಂಗೀಕರಿಸಿದ್ದನ್ನ ಕಾಣ್ತೀವಿ. ಅದೇ ವರ್ಷ ಅಂದ್ರೆ 1948ರಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಅಂತಕ್ಕಂಥ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದ್ದನ್ನ ಕಾಣ್ತೀವಿ. ಈ ಸಂಘಟನೆ ಏಕಮಾತ್ರ ಉದ್ದೇಶ ಅಂದ್ರೆ ಬೆಳಗಾವಿಯನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು. ಈ ಒಂದು ಹಂತದಲ್ಲೇ ನಾವು ಕಾಣ್ತಕ್ಕಂಥದ್ದು 4 ಮಂದಿ ಸದಸ್ಯರ ಒಂದು ಸಮಿತಿಯನ್ನ, 4 ಮೆಂಬರ್ ಕಮಿಟಿಯನ್ನ. ಮಹಾರಾಷ್ಟ್ರ ಸರ್ಕಾರ ಬೇಡಿಕೆಯನ್ನ ಇಟ್ಟಿದ್ದನ್ನ ಗಮನದಲ್ಲಿ ಇಟ್ಟುಕೊಂಡು 1957ನೇ ವರ್ಷದ ಜೂನ್ 23ನೇ ತಾರೀಕು ಒಂದು ಬೇಡಿಕೆಯ ಪಟ್ಟಿಗೆಯನ್ನು ಕೊಡ್ತು ಕೇಂದ್ರ ಸರ್ಕಾರಕ್ಕೆ. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ 4 ಮಂದಿ ಸದಸ್ಯರ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ 1960ರ ಜೂನ್ 5ನೇ ತಾರೀಕು. ಭಾಷಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಈ 4 ಮಂದಿ ಸದಸ್ಯರ ಸಮಿತಿಯಲ್ಲಿ 2 ಸದಸ್ಯರು ಕರ್ನಾಟಕದಿಂದ ಹಾಗೆ 2 ಸದಸ್ಯರು ಮಹಾರಾಷ್ಟ್ರದಿಂದ ಸೇರ್ಪಡೆಯನ್ನ ಹೊಂದಿದ್ರು. ಆದ್ರೆ ಈ 4 ಮಂದಿ ಸದಸ್ಯರ ಸಮಿತಿ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. Following a memorandum from the Maharashtra government on 23rd June 1957, the Government of India constituted the 4-member committee on 5th June 1960 to look into the case. The 4-member committee consisted of 2 representatives from the Maharashtra government and 2 from the Mysore state government.
but it failed to reach an agreement. In 1953, central government headed by Prime Minister Jawaharlal Nehru appointed State Reorganization Commission under to decide on the linguistic states issue. It was headed by Fazl Ali, Hridayanatha Kunjuru and K.M. Panikkar were the members. The State Reorganization Act of 1956 was passed. On 1st November 1956, Karnataka state came into existence. 1953ನೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿದ್ದಂತಹ ಸರ್ಕಾರ ರಾಜ್ಯ ಪುನರ್ ರಚನಾ ಆಯೋಗವನ್ನ ರಚನೆ ಮಾಡಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದರ ಉದ್ದೇಶನೇ ಭಾಷಾವಾರು ಪ್ರಾಂತ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರಕ್ಕೆ ಬರೋದು. ಈ ಒಂದು ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಕ್ಕಂಥದ್ದು ಭಾಷಾವಾರು ಪ್ರಾಂತ್ಯದ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಕ್ಕಂಥದ್ದು ಏನ್ ಅಸ್ತಿತ್ವಕ್ಕೆ ಬಂತು, ಇದರ ನಾಯಕತ್ವ ವಹಿಸಿಕೊಂಡಿದ್ದು ನ್ಯಾಯಮೂರ್ತಿ ಫಜಲ್ ಅಲಿ ಅವರು, ಹಾಗೇನೆ ಎಚ್.ಎನ್. ಕುಂಜರು, ಹೃದಯನಾಥ ಕುಂಜರು ಮತ್ತೆ ಕೇರಳದವರಾದ ಕೆ.ಎಂ. ಪಣಿಕ್ಕರ್ ಅವರು ಈ ಒಂದು ಸಮಿತಿಯ ಸದಸ್ಯರಾಗಿದ್ದನ್ನ ನಾವು ಕಾಣಬಹುದು. ಈ ಸಮಿತಿ ವ್ಯಾಪಕವಾಗಿ ಪ್ರವಾಸವನ್ನ ಮಾಡಿ ಅಧ್ಯಯನವನ್ನ ಮಾಡಿ 1956ನೇ ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಡುತ್ತೆ. ಆ ವರದಿಗೆ ಅನುಗುಣವಾಗಿಯೇ ಭಾಷಾವಾರು ಪ್ರಾಂತ್ಯ ಕಾಯಿದೆ ಅಂತಕ್ಕಂಥದ್ದು ಪಾರ್ಲಿಮೆಂಟಿನಲ್ಲಿ ಅಂಗೀಕಾರ ಆಗುತ್ತೆ. ಅದರ ಅನುಗುಣವಾಗಿ 1956ನೇ ವರ್ಷದ ನವೆಂಬರ್ ತಿಂಗಳ 1ನೇ ತಾರೀಕು ಕರ್ನಾಟಕ ರಾಜ್ಯ ವಿಶಾಲ ಮೈಸೂರು ರಾಜ್ಯ ಅನ್ನೋ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದನ್ನ ಕಾಣ್ತೀವಿ. ಬೆಳಗಾವಿ, ಧಾರವಾಡ, ವಿಜಯಪುರ, ಉತ್ತರ ಕನ್ನಡ ಜಿಲ್ಲೆಗಳು ಈ ಒಂದು ಭಾಷಾವಾರು ಪ್ರಾಂತ್ಯ ರಚನೆಯ ನಿಯಮಕ್ಕೆ ಅನುಗುಣವಾಗಿ ಕರ್ನಾಟಕದ ಜೊತೆಯಲ್ಲಿ ಸೇರ್ಪಡೆಯನ್ನ ಹೊಂದಿದ್ವು. ಆರಂಭದಲ್ಲಿ ಈ ಪ್ರದೇಶಗಳು, ಈ 4 ಜಿಲ್ಲೆಗಳು ಉತ್ತರ ಕನ್ನಡ, ಧಾರವಾಡ, ವಿಜಯಪುರ, ಬೆಳಗಾವಿ ಮಹಾರಾಷ್ಟ್ರದ ಅಧೀನದಲ್ಲಿ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿ ಮತ್ತೆ ಅನಂತರದಲ್ಲಿ ಏನು ಮುಂಬೈ ಪ್ರಾಂತ್ಯ ಆಯಿತು ಅದರ ಅಧೀನದಲ್ಲಿದ್ದು ಈಗ ಅವು ಕರ್ನಾಟಕಕ್ಕೆ ಸೇರ್ಪಡೆ ಹೊಂದಿದ್ದನ್ನ ಕಾಣ್ತೀವಿ 1956ರಲ್ಲಿ. ಹಾಗೇನೆ ಈ ಒಂದು ಕಮಿಷನ್ ಏನಿತ್ತು, ಭಾಷಾವಾರು ಆಯೋಗ ಏನಿತ್ತು, ಪ್ರಾಂತ್ಯ ರಚನೆಯ ಆಯೋಗ, ಅದು ಅನುಸರಿಸಿದಂತಹ ನೀತಿ ಅಂತ ಹೇಳಿದ್ರೆ ಜಿಲ್ಲೆಗಳನ್ನ ಆಧಾರವಾಗಿ ಇಟ್ಕೊಳ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ, ಭಾಷಾವಾರು ಜನಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಂಡು ತೀರ್ಮಾನವನ್ನ ಮಾಡ್ತಕ್ಕಂಥದ್ದು. ಬಹುಸಂಖ್ಯಾತರು ಯಾವ ಭಾಷೆಯನ್ನು ಇರ್ತಾರೋ ಆ ಪ್ರಾಂತ್ಯಕ್ಕೆ ಆ ಜಿಲ್ಲೆಯನ್ನ ಸೇರಿಸಬೇಕು ಅಂತಕ್ಕಂಥದ್ದು. ಆದ್ರೆ ತಾಲೂಕುಗಳಲ್ಲಿ 70%ಗಿಂತ ಹೆಚ್ಚು ಬೇರೊಂದು ಭಾಷೆಯನ್ನ ಮಾತನಾಡ್ತಕ್ಕಂಥ ಜನ ಇದ್ರೆ ಆ ಪ್ರದೇಶವನ್ನ ಸಮೀಪದ ಆ ಸಂಬಂಧಿತ ಭಾಷೆಯನ್ನ ಆಡ್ತಕ್ಕಂಥ ರಾಜ್ಯಕ್ಕೆ ಸೇರಿಸಬೇಕು ಅಂತಕ್ಕಂಥ ನಿಯಮವನ್ನ ಸಹ ಅನುಸರಿಸಿ. Belagavi, Dharwad, Vijaypur and Uttar Kannada districts which were under Bombay Presidency merged with Kannada in 1956. The Commission's methodology was based on the principle that a district should be taken as a unit to decide which linguistic state should it be included and not taluka or village. Only if a taluk within a district had 70% of people speaking other language, it would be transferred to the neighboring state. ನಾವು ಈಗ ಮಹಾಜನ್ ಆಯೋಗವನ್ನು ಕುರಿತು ಗಮನಿಸ್ತಾ ಹೋಗ್ತೀವಿ. ಮಹಾರಾಷ್ಟ್ರದ ನಾಯಕರಾಗಿದ್ದಂತಹ ಸೇನಾಪತಿ ಬಾಪಟ್ ಅವರು ಗಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಿಕ್ಕೋಸ್ಕರ ಅಮರಣಾಂತ ಉಪವಾಸವನ್ನ ಕೈಗೊಂಡ್ರು. ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಈ ಗಡಿ ವಿವಾದವನ್ನ ಬಗೆಹರಿಸಲಿಕ್ಕೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವನ್ನ ಬಗೆಹರಿಸಲಿಕ್ಕೆ ಮಹಾಜನ್ ಆಯೋಗವನ್ನ ರಚನೆ ಮಾಡಿದ್ದನ್ನ ಕಾಣ್ತೀವಿ. 1966ನೇ ವರ್ಷದ ಅಕ್ಟೋಬರ್ ತಿಂಗಳ 25ನೇ ತಾರೀಕು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು, 3ನೇ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಇವರು ಮೆಹರ್ ಚಂದ್ ಮಹಾಜನ್ ಅಂತ ಹೇಳಿ, ಈ ಮೆಹರ್ ಚಂದ್ ಮಹಾಜನ್ ಅವರನ್ನ ಒಂದು ಆಯೋಗವನ್ನ ನೇಮಕ ಮಾಡ್ತು ಅವರ ಅಧ್ಯಕ್ಷತೆಯಲ್ಲಿ. ಇದೊಂದು ಏಕ ಸದಸ್ಯ ಆಯೋಗ, 1 man ಕಮಿಷನ್. Maharashtra leader Senapati Bapat resorted on hunger strike, demanding the government to form a commission which would address border dispute. At Maharashtra's insistence, the Government of India constituted the Mahajan Commission on 25th October 1966.
VP Naik, Maharashtra's chief minister at the time, announced in public on 9th November 1967 that Maharashtra will adhere to Mahajan Commission's report regardless of the outcome. The commission was headed by the third Chief Justice of the Supreme Court of India, Meherchand Mahajan. ನಾವು ಗಮನಿಸ್ತಾ ಇದ್ದೀವಿ 1967ನೇ ವರ್ಷದ ನವೆಂಬರ್ ತಿಂಗಳ 9ನೇ ತಾರೀಕು ಅವತ್ತಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿದ್ದಂತಹ VP ನಾಯಕ್ ಅಂತಕ್ಕಂಥವ್ರು ಒಂದು ಘೋಷಣೆಯನ್ನ ಮಾಡ್ತಾರೆ. ಸಾರ್ವಜನಿಕವಾಗಿ ಒಂದು ಘೋಷಣೆಯನ್ನು ಮಾಡಿದ್ದನ್ನ ಕಾಣ್ತೀವಿ. ಏನಂತ ಹೇಳಿದ್ರೆ, ಮಹಾಜನ ಕಮಿಷನ್ ಆಯೋಗ ಏನಿದೆ, ಮಹಾಜನ ಆಯೋಗ ಅಂತಕ್ಕಂಥದ್ದು, ಅದು ಯಾವುದೇ ರೀತಿಯ ತೀರ್ಮಾನವನ್ನ ಕೊಟ್ಟರು ಸಹ ಅದನ್ನ ಸ್ವೀಕರಿಸ್ತಕ್ಕಂಥ ಧೈರ್ಯವನ್ನ ಮಹಾರಾಷ್ಟ್ರ ಸರ್ಕಾರ ತೋರಿಸುತ್ತೆ. ಯಾವುದೇ ತೀರ್ಮಾನ ಬಂದರೂ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿತ್ತು. Mahajan Commission received 2,240 memoranda and interviewed 7,572 people. Mysore state was awarded 247 villages, including claim to Jatta, Akalkota, Sholapur, to be part of Karnataka. Mysore state had claimed 516 villages, of which Maharashtra admitted that 260 were Kannada speaking ones. Well, ನಮ್ಮ ಮೈಸೂರು ರಾಜ್ಯಕ್ಕೆ 247 ಪ್ರದೇಶಗಳನ್ನ, ಹಳ್ಳಿಗಳು ನಗರಗಳು ಸೇರಿದ ಹಾಗೆ ಒಟ್ಟು 242 ಸ್ಥಳಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡದ್ದು. ಮತ್ತೆ ನಮ್ಗೆ ಸಿಕ್ಕಿದ್ದು ಸಹ 247 ಪ್ರದೇಶ. ಆದ್ರೆ ಒರಿಜಿನಲಿ ಮೈಸೂರು ಕೇಳಿದ್ದು 516 ಪ್ರದೇಶಗಳನ್ನ ಮಹಾರಾಷ್ಟ್ರ ಸರ್ಕಾರವೇ ಒಪ್ಕೊಂಡ್ತು. ಅದರಲ್ಲಿ 260 ಸ್ಥಳಗಳು ಕನ್ನಡ ಭಾಷಿಕರ ಪ್ರದೇಶಗಳು ಅಂತ ಹೇಳಿ. ಹಾಗಿದ್ರೂ ಸಹ ನಮಗೆ ಮಹಾಜನ ಆಯೋಗ ಕೊಟ್ಟಿದ್ದು 247 ಸ್ಥಳಗಳನ್ನಷ್ಟೇ. ಅದರಲ್ಲಿ ಅಕ್ಕಲ್ಕೋಟ, ಶೋಲಾಪುರ, ಜತ್ ಸಹ ಸೇರಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. The commission, which submitted its report on August 1967, recommended that Maharashtra, which formed in 1960, would get 266 villages, including Nipani, Khanapur, and Nandgarh. Maharashtra had asked for 814 villages besides Belgaum. Kasaragod of Kerala be part of Karnataka. ನೋಡಿ, ಆಯೋಗದ ಒಂದು ತೀರ್ಮಾನದ ಹಾಗೆ ಇವತ್ತು ಕೇರಳದ ಭಾಗವಾಗಿ ಹೋಗಿರತಕ್ಕಂಥ ಕಾಸರಗೋಡನ್ನ, ಅದು ಬಹಳಷ್ಟು ಕನ್ನಡಿಗರನ್ನ 85% ಆಫ್ ಕನ್ನಡ ಸ್ಪೀಕಿಂಗ್ ಪೀಪಲ್ ಅನ್ನ ಹೊಂದಿದಂತಹ ಪ್ರದೇಶವಾಗಿತ್ತು. ಹಾಗಾಗಿ ಅದನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ಹೇಳಿ ಮಹಾಜನ ಆಯೋಗ ತೀರ್ಪನ್ನ ಕೊಟ್ಟಿದ್ದನ್ನ ಕಾಣ್ತೀವಿ. ಹಾಗೇನೆ ಮಹಾಜನ್ ಆಯೋಗ ಏನಿದೆ ಅದು ಮಹಾರಾಷ್ಟ್ರಕ್ಕೆ ಮೊದಲು ಮುಂಬೈ ಪ್ರಾಂತ್ಯ ಆಗಿತ್ತು. 1960ರಲ್ಲಿ ಗುಜರಾತ್ ಪ್ರತ್ಯೇಕತೆಯನ್ನು ಹೊಂದಿ ಮಹಾರಾಷ್ಟ್ರ ರಾಜ್ಯ ಅಸ್ತಿತ್ವಕ್ಕೆ ಬಂತು. ಈ ಒಂದು ಮಹಾರಾಷ್ಟ್ರ ರಾಜ್ಯಕ್ಕೆ ಮಹಾಜನ್ ಆಯೋಗ ನೀಡಿದ್ದು 262 ಪ್ರದೇಶಗಳನ್ನ, ಹಳ್ಳಿಗಳನ್ನ. ಅದರಲ್ಲಿ ನಮ್ಮ ಇವತ್ತಿನ ಕರ್ನಾಟಕದ ಭಾಗವಾಗಿರ್ತಕ್ಕಂಥ ನಂದಗಡ, ಖಾನಾಪುರ ಮತ್ತು ನಿಪ್ಪಾಣಿಗಳನ್ನ ಸಹ ಬಿಟ್ಕೊಟ್ಟಿದ್ದನ್ನ ಕೇಳ್ತೀವಿ. ಮಹಾರಾಷ್ಟ್ರ ಒಟ್ಟಾರೆಯಾಗಿ ಕೇಳಿದ್ದು 814 ಸ್ಥಳಗಳು, ಆದ್ರೆ ಅದಕ್ಕೆ ದೊರೆತದ್ದು 262 ಸ್ಥಳಗಳು. ಆದ್ರೆ ಮಹಾರಾಷ್ಟ್ರ ಮತ್ತು ಕೇರಳ ಸರ್ಕಾರಗಳು ಈ ಒಂದು ನ್ಯಾಯಮೂರ್ತಿ ಮಹಾಜನ್ ಅವರ ಆಯೋಗದ ತೀರ್ಪನ್ನ ಒಪ್ಕೊಳ್ಳೋದಕ್ಕೆ ನಿರಾಕರಿಸ್ತಾ ಹೋದ್ರು. ನಮಗಿದು ಸರಿಯಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ, ಬೇರೆ ಇನ್ನೊಂದು ಸಮಿತಿಯನ್ನ ನೇಮಕ ಮಾಡಿ ಅಂತ ಹೇಳಿ. ಕರ್ನಾಟಕ ಸರ್ಕಾರ ಮಾತ್ರ ತನ್ನ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾ ಹೋಯ್ತು. ಇದನ್ನ ನಾವು ಒಪ್ಕೊಳ್ತೀವಿ, ಇದನ್ನೇ ಜಾರಿಗೆ ತರಬೇಕು, ಇಲ್ಲಾಂದ್ರೆ ಹೇಗಿದೆಯೋ ಹಾಗೆ ಇವತ್ತಿನ ಪರಿಸ್ಥಿತಿ ಏನಿದೆಯೋ ಅದನ್ನ ಮುಂದುವರಿಸಿ, ಸ್ಟೇಟಸ್ ಕ್ಯೂ ಅಂತ ಹೇಳಿ ಕರಿತೀವಿ, ಇರೋದನ್ನ ಹಾಗೆ ಮುಂದುವರಿಸ್ತಕ್ಕಂಥದ್ದು ಅಂತ ಹೇಳಿ. Maharashtra and Kerala government refuted the recommendations of the report and demanded another review of the issue. The Karnataka government continued to press for the implementation of the report or maintaining status quo. ನೋಡಿ, ಇವರಿಬ್ಬರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿದ್ದವರು. ಅವತ್ತಿನ ಕಾಲದಲ್ಲಿ ಮಹಾಜನ ಆಯೋಗ ತೀರ್ಮಾನ ಕೊಟ್ಟಂತಹ ಕಾಲದಲ್ಲಿ ವಸಂತರಾವ್ ಫೂಲ್ ಸಿಂಗ್ ನಾಯಕ್, VP ನಾಯಕ್ ಅಂತಕ್ಕಂಥವರು. ಮತ್ತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದವರು, ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂತಹ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು, ನಿಜಲಿಂಗಪ್ಪನವರು.
ಇನ್ನ ಕೇಂದ್ರ ಸರ್ಕಾರ ಒಂದು ತಪ್ಪನ್ನ ಅಥವಾ ತಪ್ಪು ನಡೆಯನ್ನ ಮಾಡ್ತು ಅಥವಾ ಉದ್ದೇಶಪೂರ್ವಕವಾಗಿ ಈ ಕಾರ್ಯವನ್ನ ನಡೆಸ್ತು ಅನ್ನೋದನ್ನ ಗಮನಿಸಬಹುದು. ಏನಂತ ಹೇಳಿದ್ರೆ, ಆಯೋಗದ ತೀರ್ಮಾನವನ್ನ ಅದು ಕೇಂದ್ರ ಗೆಜೆಟ್ ನಲ್ಲಿ, ಭಾರತೀಯ ಗೆಜೆಟ್ ನಲ್ಲಿ ಪ್ರಕಟಿಸಲಿಲ್ಲ. ಒಂದು ಬಾರಿ ಗೆಜೆಟ್ ನಲ್ಲಿ ಪ್ರಕಟಿಸಿದ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ದೊರಕ್ತಾ ಇತ್ತು, ಸರ್ಕಾರಗಳು ಅದನ್ನ ಒಪ್ಕೊಳ್ಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಹಾಗೆ ಮಾಡಲಿಲ್ಲ. ಮಹಾರಾಷ್ಟ್ರ ಈ ಒಂದು ಬೇಡಿಕೆಯನ್ನು 814 ಹಳ್ಳಿಗಳಿಗಾಗಿ ಬೇಡಿಕೆಯನ್ನ ಇಡ್ತಾ ಹೋಯ್ತು. ಅದನ್ನ ಮುಂದುವರಿಸ್ತಲೇ ಹೋಯ್ತು. ಹಳ್ಳಿಗಳನ್ನ ಒಂದು ಯೂನಿಟ್ ಅಂತ ಹೇಳಿ ಲೆಕ್ಕ ಹಾಕೊಳ್ಬೇಕು ನೀವು. ಪ್ರತಿ ಹಳ್ಳಿನಲ್ಲಿ ಆ ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಎಷ್ಟಿದ್ದಾರೆ ಗಮನಿಸಬೇಕು. ಪ್ರತಿ ಹಳ್ಳಿನಲ್ಲಿ ಹೆಚ್ಚು ಭಾಷೆಯನ್ನು ಮಾತನಾಡ್ತಕ್ಕಂಥವರಿಗೆ, ಅಂದ್ರೆ ಒಂದು ಭಾಷೆಯನ್ನು ಹೆಚ್ಚು ಜನ ಆಡ್ತಾ ಇರ್ತಕ್ಕಂಥದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ರಚನೆಯನ್ನ ಮಾಡಬೇಕು, ಪ್ರದೇಶಗಳನ್ನ ಕೊಡಬೇಕು ಅಂತ ಹೇಳಿ ಕೇಳ್ತಾ ಹೋಗಿದ್ದನ್ನ ನಾವು ಕಾಣ್ತೀವಿ. However, the central government did not follow this and left the issue open. Maharashtra has continued to demand that 814 villages from Karnataka, on the basis of the theory of village being the unit of calculation, contiguity, and enumerating linguistic population in each village. The Mahajan Commission used 1961 census. According to it, Belgaum was surrounded by Kannada-speaking areas on all sides. Mahajan Commission said that its decision and border dispute is not related with numbers of Marathi schools and students in Belgaum. ಮಹಾರಾಷ್ಟ್ರ ಸರ್ಕಾರ ಬೇಡಿಕೆಯನ್ನು ಇಟ್ಟಿದ್ರು ಸಹ ಮಹಾಜನ್ ಆಯೋಗ ಗಮನಕ್ಕೆ ತಗೊಂಡಿದ್ದು 1961ರ ಜನಗಣತಿಯ ಅಂಕಿ ಸಂಖ್ಯೆಗಳನ್ನ ಗಮನಕ್ಕೆ ತಗೊಂಡಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಆ ಒಂದು ಆಧಾರದಲ್ಲಿ ಬೆಳಗಾವಿ ಪ್ರದೇಶ ಏನಿದೆ, ಸುತ್ತಮುತ್ತಲೂ ಕನ್ನಡ ಭಾಷಿಕ ಪ್ರದೇಶಗಳಿಂದಲೇ ಸುತ್ತುವರಿಯಲ್ಪಟ್ಟಿರತಕ್ಕಂಥದ್ದು. ಹಾಗಾಗಿ ಅದನ್ನ ಕರ್ನಾಟಕದಲ್ಲಿ ಉಳಿಸ್ತಕ್ಕಂಥ ತೀರ್ಮಾನವನ್ನ ಈ ಮಹಾಜನ್ ಆಯೋಗ ತಗೊಂಡಿದ್ದು. ಅದು ಸ್ಪಷ್ಟವಾಗಿ ಹೇಳ್ತು, ಬೆಳಗಾವಿ ಪ್ರದೇಶದಲ್ಲಿ ಎಷ್ಟು ಮರಾಠಿ ಸ್ಕೂಲ್ಗಳಿವೆ, ಎಷ್ಟು ಜನ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ, ಅದೆಲ್ಲ ನಮಗೆ ಲೆಕ್ಕ, ಒಟ್ಟು ಜನಸಂಖ್ಯೆನ ಲೆಕ್ಕಕ್ಕೆ ತಗೊಳ್ತಾ ಇದೀವಿ ಅನ್ನೋ ಮಾತನ್ನು. The first Belgaum City Corporation elections were held in December 1983. The MES dominated BCC, Belgaum City Corporation, made demands for transfer of Belgaum to Maharashtra. 1981 ಬೆಳಗಾವಿಯ ಈ ಒಂದು ಸಿಟಿ ಕಾರ್ಪೊರೇಷನ್ ಏನಿದೆ, ನಗರ ಪಾಲಿಕೆ ಅಂತಕ್ಕಂಥದ್ದು ಏನ್ ಬರ್ತದೆ, ನಗರಸಭೆ ಅಂತಕ್ಕಂಥದ್ದು, ಅದರ ಚುನಾವಣೆಗಳು ನಡೆದವು. 1983ರಲ್ಲಿ MES ಬಹುಮತ ಪಡೆದಂತಹ ಪಕ್ಷವಾಗಿ ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಅಧಿಕಾರ ಹಿಡಿತು. ಮತ್ತೆ MES ಮಹಾರಾಷ್ಟ್ರದಲ್ಲಿ ಬೆಳಗಾವಿಯನ್ನ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಇಟ್ಟಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. Then in 2004, the Maharashtra government moved the Supreme Court seeking a resolution of the border dispute under Article 131B of the Constitution. This case is still pending in the Apex Court. According to Article 131 of the Constitution, the Supreme Court shall have a regional jurisdiction in any dispute between the state governments or between the state governments and the government of India. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, 2004ನೇ ವರ್ಷದಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ದನ್ನ, ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ದಾವೆಯನ್ನ ಹೂಡಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಕೇಳ್ಕೊಳ್ತು, ಬಾರ್ಡರ್ ಡಿಸ್ಪ್ಯೂಟ್ ಅನ್ನ ಬಗೆಹರಿಸತಕ್ಕಂತಹ ಕೆಲಸಕ್ಕೆ ನೀವು ಮಧ್ಯಪ್ರವೇಶವನ್ನ ಮಾಡಿ ಸಂವಿಧಾನದ 131B ಒಂದು ಆರ್ಟಿಕಲ್ ನ ಅಡಿನಲ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಕೊಡ್ತು. ಈ ಕೇಸು ಇವತ್ತಿಗೆ ಸಹ ಪೆಂಡಿಂಗ್ ನಲ್ಲೇ ಇರ್ತಕ್ಕಂಥದನ್ನ, ಬಗೆಹರಿದಲೇ ಇರ್ತಕ್ಕಂಥದನ್ನ ಕಾಣ್ತೀವಿ. ಹಾಗಾದ್ರೆ ಸಂವಿಧಾನದ 131B ಆರ್ಟಿಕಲ್ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಗಡಿ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳ ನಡುವೆ ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಗಡಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿವಾದಗಳು ಕಾಣಿಸ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಅಂತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ಗೆ ವಿಶೇಷ ಅಧಿಕಾರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉಪಬಂಧ.
And 27th October 2005, the MES controlled BCC passed a resolution requesting the Karnataka state government and the Supreme Court of India to merge disputed border areas Khanapur, Nipani, Belgavi, Karwar, Halyal, Bhalki, Aurad, Bidar, and Basav Kalyan with Maharashtra. And 21st November 2005, the Karnataka government dissolved the council. ನೋಡಿ 2005ನೇ ವರ್ಷದ ಅಕ್ಟೋಬರ್ 27ನೇ ತಾರೀಕು ಈ ಒಂದು ಬೆಳಗಾವಿ ನಗರಸಭೆ ಅಂತಕ್ಕಂಥದ್ದು MES ನಿಯಂತ್ರಣದಲ್ಲಿ ಅಂದ್ರೆ MVES ಅಧಿಕಾರದಲ್ಲಿದ್ದಂತಹ ಬೆಳಗಾವಿ ನಗರಸಭೆ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿತು. ಆ ಗೊತ್ತುವಳಿಯ ಮೂಲಕ ಕೇಳ್ಕೊಂತು ಕರ್ನಾಟಕ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಅನ್ನ ಈ ಒಂದು ವಿವಾದಿತ ಗಡಿ ಪ್ರದೇಶಗಳನ್ನ ಖಾನಾಪುರ, ನಿಪ್ಪಾಣಿ, ಬೆಳಗಾವಿ, ಕಾರವಾರ, ಹಳಿಯಾಳ, ಭಾಲ್ಕಿ, ಔರಾದ್, ಬಸವ ಕಲ್ಯಾಣ್ ಈ ಪ್ರದೇಶಗಳನ್ನ ಮಹಾರಾಷ್ಟ್ರದಲ್ಲಿ ಸೇರಿಸಬೇಕು ಅಂತ ಹೇಳಿ ಚುನಾಯಿತ ಬೆಳಗಾವಿ ನಗರಸಭೆಯಲ್ಲಿ ಗೊತ್ತುವಳಿಯನ್ನ ಸ್ವೀಕರಿಸಿದ್ದನ್ನ ಕಾಣ್ತೀವಿ. ಇದರಿಂದ ಕರ್ನಾಟಕದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ವಿರೋಧ ಅಂತಕ್ಕಂಥದ್ದು, ಹೋರಾಟ ಅಂತಕ್ಕಂಥದ್ದು ಕಾಣಿಸ್ಕೊಂಡಿದ್ದನ್ನು ನಾವು ಕಾಣ್ತೀವಿ. ಜನ ಪ್ರತಿಭಟನೆಗೆ ಮಣಿದಂತಹ ಕರ್ನಾಟಕ ಸರ್ಕಾರ ಅಂತಿಮವಾಗಿ ನವೆಂಬರ್ 21, 2005ನೇ ವರ್ಷದಲ್ಲಿ ಈ ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಅನ್ನೇ ವಿಸರ್ಜನೆ ಮಾಡಿದ್ದನ್ನ ನಾವು ಗಮನಿಸ್ತೀವಿ. This is the 5th time that Karnataka has passed such a resolution. The first being in 1967 when S. Nijalingappa was chief minister. ನೋಡಿ ಏನಾಯ್ತು ಅಂತ ಹೇಳಿದ್ರೆ, in 2002, in order to retaliate its claim over Belgaum, Karnataka government inaugurated a new assembly building called the Suvarna Vidhana Saudha and now the designated location for the winter session of the Karnataka Legislative Assembly. 1967ನೇ ವರ್ಷದಲ್ಲಿ ಮೊದಲ ಬಾರಿಗೆ ಅಂದ್ರೆ ಮಹಾಜನ್ ವರದಿ ಕೊಟ್ಟಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಎಸ್ ನಿಜಲಿಂಗಪ್ಪನವರ ಸರ್ಕಾರ ಗೊತ್ತುವಳಿಯನ್ನು ಅಂಗೀಕರಿಸಿತ್ತು, ಮಹಾಜನ್ ವರದಿಯನ್ನು ಅಂಗೀಕರಿಸಬೇಕು ಅಂತ ಹೇಳಿ. ಈಗ 5ನೇ ಬಾರಿ ಈ ಒಂದು 2005ರ ಘಟನೆಯ ಬಳಿಕ ಮತ್ತೆ ಕರ್ನಾಟಕ ಸರ್ಕಾರ ಅಂಗೀಕಾರ ಮಾಡಿತು ಮಹಾಜನ್ ವರದಿಯ ಅಂತಿಮಗೊಳಿಸಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, 2012ನೇ ವರ್ಷದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬೆಳಗಾವಿಯ ಮೇಲಿನ ತನ್ನ ಹಕ್ಕನ್ನು ಸಾಬೀತುಪಡಿಸೋದಕ್ಕೋಸ್ಕರನೇ ಬೆಳಗಾವಿನಲ್ಲಿ ಒಂದು ವಿಧಾನ ಸೌಧದ ಅಥವಾ ಕರ್ನಾಟಕ ಶಾಸನ ಸಭೆಗಳ ಒಂದು ಸಭಾಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯ ಮಾಡ್ತು. ಅದನ್ನ ಸುವರ್ಣ ವಿಧಾನ ಸೌಧ ಅಂತ ಹೇಳಿ ಕರಿತೀವಿ. ಇದು ಇವತ್ತು ಪ್ರತಿ ವರ್ಷ ಕರ್ನಾಟಕದ ಶಾಸನ ಸಭೆಗಳು ಚಳಿಗಾಲದ ಅಧಿವೇಶನವನ್ನು ನಡೆಸ್ತಕ್ಕಂಥ ಒಂದು ಶಾಸನ ಸಭಾ ಭವನವಾಗಿ ಉಳ್ಕೊಂಡಿರ್ತಕ್ಕಂಥದನ್ನ ನಾವು ಕಾಣ್ತೀವಿ. ನಮ್ಗೆ ಅರ್ಥ ಆಯ್ತು ಬೆಳಗಾವಿ ಮತ್ತು ಕೆಲವೊಂದು ಗಡಿ ಪ್ರದೇಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಗಡಿ ವಿವಾದ ಅಂತಕ್ಕಂಥದ್ದು ಬೆಳೀತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಸ್ಪರ್ಧಿಸಿದ್ರೆ ಮಹಾಜನ್ ವರದಿಯ ಆಯೋಗವನ್ನು ಜಾರಿಗೆ ತಂದಿದ್ರೆ ಗಡಿ ಸಮಸ್ಯೆ ಬಗೆಹರಿದು ಹೋಗ್ತಾ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಇಟ್ಟಂತಹ ತಪ್ಪು ಹೆಜ್ಜೆ ಜೊತೆಯಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮೊಂಡುವಾದಗಳಿಂದಾಗಿ ಇವತ್ತಿಗೂ ಗಡಿ ಸಮಸ್ಯೆ ಬಗೆಹರಿದಿಲ್ಲ. ವಿವಾದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿದೆ. ಸುಪ್ರೀಂ ಕೋರ್ಟ್ ಸಹ ತ್ವರಿತ ಗತಿನಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಕರ್ನಾಟಕ ಐತಿಹಾಸಿಕವಾಗಿ ಕರ್ನಾಟಕದ ಭಾಗವೇ ಆಗಿರ್ತಕ್ಕಂತಹ ಪ್ರದೇಶಗಳನ್ನ ಪಡ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಇವತ್ತಿಗೂ ಸಹ ಬಹುದೊಡ್ಡದಾದಂತಹ ಹೋರಾಟವನ್ನ ಮಾಡಬೇಕಾಗಿ ಬರ್ತಾ ಇರತಕ್ಕಂಥದ್ದು ದುರಂತದ ವಿಚಾರ ಅಂತಕ್ಕಂಥದ್ದನ್ನ ಗಮನಿಸ್ಬೇಕು. ಈ ವಿಚಾರಗಳ ಜೊತೆಯಲ್ಲಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋವನ್ನು ಸಹ ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರಿಗೂ